ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ಬ್ಯಾನರಲ್ಲಿ ಮನಸ್ಸಾಗಿದೆ ಅನ್ನೋ ಸಿನಿಮಾನ 3 ಶೆಡ್ಯೂಲ್ ಅಲ್ಲಿ ನಾವು ಇವತ್ತು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಮೊದಲನೇ ಶೆಡ್ಯೂಲ್ ಅಲ್ಲಿ ಒಂದು ಬೆಂಗಳೂರಲ್ಲಿ ಒಂದು 20 ದಿವಸ ಮಾಡಿದ್ರೆ ಇನ್ನು 80% ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ. ಇದು ಹೊಸ ಅನುಭವ ನಮಗೆ. ಯಾಕೆಂತಂದ್ರೆ ಈ ಚಿಕ್ಕಮಂಗ್ಳೂರು ನಾವು ಫಸ್ಟ್ ಪ್ಲಾನ್ ಆಗಿದ್ದು ಮಡಿಕೇರಿಲಿ. ಸೊ ಅಲ್ಲಿ ಕೊರೋನಾದಿಂದ ಪ್ಲಸ್ ಭೂಕುಸಿತದಿಂದ ಹೆವಿ ಮಳೆಯಿಂದ ನಮ್ಗೆ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. ಸಡನ್ ಆಗಿ ನಾವು ಚಿಕ್ಕಮಂಗ್ಳೂರಿಗೆ ಪ್ಲಾನ್ ಮಾಡಿಕೊಂಡು ಅಲ್ಲಿ ಒಂದು 3 ಡೇಸ್ ಲೊಕೇಶನ್ ಎಲ್ಲ ಫೈನಲೈಸ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಕೂಡ ನಮಗೆ ಸ್ವಲ್ಪ ಮಳೆಯಲ್ಲಿ ಪ್ರಾಬ್ಲಮ್ ಆಯಿತು. ಸೊ ನಿನ್ಸಿ ಮಳೆ ನಿಂತ್ಕೊಂಡಂಗೆಲ್ಲ ಶೂಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಮತ್ತೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಏನು ಬೇಕು ಒದಗಿಸ್ಕೊಟ್ಟಿದ್ದೀನಿ. ಎಲ್ಲ ರಿಕ್ವೈರ್ಮೆಂಟು ಮತ್ತು ಒಳ್ಳೊಳ್ಳೆ ಲೊಕೇಶನ್ಸ್ಗಳೆಲ್ಲ ನಾನು ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಸೊ ಅವರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ಸ್. ಮತ್ತೆ ಈ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಥ್ರಿಲ್ಲರ್ ಮಂಜು ಅವರು ಒಂದು 4 ಫೈಟ್ ಸೀಕ್ವೆನ್ಸ್ ಇದೆ. ಅದರಲ್ಲಿ 2 ರೋಚಕವಾಗಿದೆ, ಒಂದು ಭಯಂಕರವಾಗಿದೆ, ಮತ್ತೆ ಇನ್ನೊಂದು ಸ್ಟೈಲಿಶ್ ಆಗಿ ಫೈಟ್ ಇದೆ, ಮತ್ತೆ ಒಂದು ಸಣ್ಣದಾಗಿ ಚೇಸಿಂಗ್ ಫೈಟ್ ಇದೆ, ಮತ್ತೆ ಇನ್ನೊಂದು ಕಾರ್ ಚೇಸಿಂಗ್ ಇದೆ. ಟೋಟಲ್ ಎಲ್ಲಾನು ನೀಟಾಗಿ ಬಂದಿದೆ. ಒಂದು ಅನುಭವ ಏನಪ್ಪಾ ಅಂತಂದ್ರೆ, ಫಸ್ಟ್ ಲೀಡ್ ಫೈಟ್ ಸೀನ್ಗೆ ಮಾಡ್ಬೇಕಾದ್ರೆ ತುಂಬಾ ಹೆವಿ ಮಳೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಬಿಡ್ಲೇ ಇಲ್ಲ ಮಳೆ ಅದು ಆಕ್ಚುಲಿ. ಸೊ ಅವಾಗ ನಾನು ಡೈರೆಕ್ಟರ್ಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ವೆಯ್ಟ್ ಮಾಡೋದು ಬೇಡ, ನೀವು ಮಳೆಲೇ ಮಾಡಿ ಪರವಾಗಿಲ್ಲ ಅಂತಂದು. ಆಮೇಲೆ ಅವ್ರು ಮಳೆಲೇ ಸೀನ್ ಮಾಡಿದ್ರು ಆಕ್ಚುಲಿ. ಇನ್ನು 2-3 ದಿವಸ ನಮಗೆ ಫೈಟ್ಗೆ ಕಂಟಿನ್ಯೂಸ್ ಮಿಸ್ ಆಗುತ್ತೆ, ಮಳೆ ಬರಲೇಬೇಕಾಗಿತ್ತು. ಸೊ ನಮ್ಮ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ, 3 ಡೇಸ್ ಕಂಟಿನ್ಯೂಸ್ ಆಗಿ ಮಳೆ ಬಂತು. ಆ ಸ್ಟಾರ್ಟಿಂಗ್ ಫೈಟ್ನ ನಾವು ಒಂದು ನ್ಯಾಚುರಲ್ ರೈನ್ ಎಫೆಕ್ಟ್ ಅಲ್ಲಿ ಮಾಡಿದ್ವಿ, ವಿತೌಟ್ ಬೆಡ್. ಎಲ್ಲ ಒಂಥರ ರೋಮಾಂಚನ ಆಯ್ತಾ ಇತ್ತು. ಏನ್ ಬಿದ್ರೆ ಮೇಲಿಂದ ಬಿದ್ರೆ ಕೆಳಗಡೆ ವಿತೌಟ್ ಬೆಡ್ ಎಲ್ಲ ಕೊಚ್ಚೆ, ಮೈ ಕೈ ಎಲ್ಲ ಅವ್ರಿಗೆಲ್ಲ ಸ್ಕ್ರಾಚಸ್ ಆಯ್ತು. ಆದ್ರೂ ಕೂಡ ಅವ್ರ ಫೈಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಮತ್ತೆ ಇನ್ನೊಂದು ಫೈಟು ಇದು 2 ವೀಲರ್ ಎಲ್ಲ ಫುಲ್ಲು ವೀಲಿಂಗ್ ಫೈಟ್ಸ್ ಆಕ್ಚುಲಿ, ಅದು ಕೂಡ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಹೋಗಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಒಂದು ಕಾರು ಸರೌಂಡಿಂಗ್ಸ್ ಚೇಸಿಂಗ್ ಸೀನ್ ಇದೆ. ಆ ಸೀನಲ್ಲಿ ಆಕ್ಚುಲಿ ನೀವು ಇಲ್ಲಿಂದ ಅಲ್ಲಿವರೆಗೂ ದೂರ ಕಾಣೋದಿಲ್ಲ, ಫುಲ್ ಮಿಸ್ಟ್ ಕವರು, ಕಾರು ಚೇಸ್ ಮಾಡಬೇಕು, ಕಾಣೋದೇ ಇಲ್ಲ. ಅಂಥದ್ರಲ್ಲಿ ಅವರು ಫುಲ್ಲು ಕಾರ್ ಚೇಸಿಂಗ್ ಚೆನ್ನಾಗಿ ಮಾಡಿಕೊಟ್ರು. ಅದು ಒಂಥರ ಅದ್ಭುತವಾಗಿತ್ತು ನೋಡೋಕ್ಕೆ, ರಿಯಲ್ಲಾಗೆ. ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಒಟ್ಟಾರೆ ನಮ್ಮ ಥ್ರಿಲ್ಲರ್ ಮಂಜು ಸಾರು, ನಾನು ಹೇಳಿದ್ದೆ, ಸರ್ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಆಗಿ ಕಂಪೋಸ್ ಮಾಡಬೇಕು ಅಂತ ಹೇಳಿದ್ದೆ. ಮತ್ತೆ ಪಿಕ್ಚರ್ ಆ ಥರ ಕಂಪೋಸ್ ಮಾಡಿ ಸರ್ ಅಂತ ಹೇಳಿದ್ದೆ. ಅವರು ಒಂದು ಮಾತು ಕೊಟ್ಟಿದ್ರು, ನಿಮ್ಮ ಮಗನ ಇದೊಂದು ಬೇರೆ ರೀತಿಲೇ ನಾನು ತೋರಿಸ್ತೀನಿ, ಇದನ್ನ ಒಂಥರ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ರು. ಆ ಒಂದು ಮಾತು ಅವ್ರು ಉಳಿಸ್ಕೊಂಡಿದ್ದಾರೆ, ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ತರ ನಮ್ಮ ಮೇಘಾಶ್ರೀ ಅವರು, ಹತ್ತಿರ ಮತ್ತೆ ಕಾಮಿಡಿ ಕಿಲಾಡಿಗಳು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಅವರು ಕೂಡ ಅವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಡ್ಯಾನ್ಸ್ ಕೊರಿಯೋಗ್ರಾಫರು ರಾಜು ಅಂತಂತ, ಅವರು ನಮ್ಮ ಬೆಂಗಳೂರಲ್ಲಿ ಒಂದು ಡ್ರಿಂಕ್ಸ್ ಸಾಂಗ್ ಅಂತಿದೆ, ಆ ಎಣ್ಣೆ ಸಾಂಗು ಟಪಾಂಗುಚಿ, ಅದು ತುಂಬಾ ಸ್ಪೆಷಲ್ ಆಗಿ ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿರುವಂತ ಸಾಂಗು, ತುಂಬಾ ಹೈಲೈಟ್ ಆಗುತ್ತೆ ಅದು. ಆ ಒಂದು ಗುಡ್ ಕಂಪೋಸ್ ಮಾನಸ ಅವರು ಕೂಡ ಕಂಪೋಸ್ ಮಾಡಿದ್ದಾರೆ ಸಾಂಗ್ನ. ಸೊ ಅದನ್ನ ಆಕ್ಚುಲಿ ಮೋಹನ್ ಬಿ ಕೆರೆಯಲ್ಲಿ ಒಂದು ಸೆಟ್ ಟೈಪಲ್ಲಿ ಹಾಕ್ಸಿ ಒಂದು 25-30 ಜನ ಡ್ಯಾನ್ಸರ್ಸ್ನ ಯೂಸ್ ಮಾಡಿ ನಾವು ಅದನ್ನ ಮಾಡಿದ್ವಿ. ಆ ನೈಟ್ ಎಫೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಆ ನೈಟಿಂಗ್ ಸೆಕ್ಷನ್ ಶಂಕರ್ ಅವರು ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ಸೆರೆ ಹಿಡ್ತಿದ್ದಾರೆ, ಅದು ನನಗೆ ಖುಷಿ ಕೊಟ್ಟಿದೆ. ಮತ್ತೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ, ನಮ್ಮ ಅಭಯ್ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ನಾನು ಏನು ಈ ಪಿಕ್ಚರ್ನ ಏನು ಇಮ್ಯಾಜಿನೇಷನ್ ಇಟ್ಕೊಂಡಿದ್ನೋ ಅವ್ನು ಮಾಡ್ತಾನೆ ಅಂತ ನನ್ನ ಎಷ್ಟು ಒಂದು ಕನಸು ಕಟ್ಟಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅವನು ಆ್ಯಕ್ಟ್ ಮಾಡಿದ್ದಾನೆ. ನನಗೆ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದರೆ ಅದು ನಂಗೆ ಭಾರಿ ಖುಷಿ ಕೊಟ್ಟಿದೆ ಆ್ಯಕ್ಚುಲಿ. ನಾನು ಎಡಿಟಿಂಗ್ ಮಾಡಿ ನೋಡಿದಾಗ ತುಂಬ ಸೀನ್ ಟು ಸೀನು ಕ್ಯಾರಿ ಚೆನ್ನಾಗಿ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಅವನು ಫಸ್ಟ್ ಸಿನಿಮಾ ಮಾಡಿದ್ದಾನೆ ಆ್ಯಕ್ಟಿಂಗ್ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ, ಆ ಭರವಸೆ ನನಗಿದೆ. ನೋಡೋಣ, ಎಲ್ಲ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಿರ್ಗಾ ಬಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಹೀಗಾಗಿ ನಾವು ಕ್ಲೀನಾಗಿ ಶೂಟಿಂಗ್ ಎಲ್ಲ ಕ್ಲೀನಾಗಿ ಮುಗಿಸ್ಕೊ ಬಂದಿದ್ದೀವಿ.
ಆದಷ್ಟು ಬೇಗ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೆಯುತ್ತೆ. ನೋಡೋಣ, ಈ ಇಯರ್ ಎಂಡು ಆಗಲಿಲ್ಲ ಅಂದರೂ January 15th ಮೇಲೆ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ನಿಮ್ಮೆಲ್ಲರ ನಾವೇನೇ ಕಷ್ಟಪಟ್ಟರು ನಾವು ನಿಮ್ಮ ಜನರ ಮುಖಾಂತರ ನೀವು ತಿಳಿಸ್ಬೇಕಾಗಿರೋದು ನಿಮ್ಮ ಒಂದು ಬೇಡಿಕೆಯಿಂದ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾಗೆ ಪ್ರೋತ್ಸಾಹಿಸಿ ಮತ್ತು ಆಶೀರ್ವಾದ ಮಾಡಿರ್ಬೇಕು ಅಂತ ಈ ಟೈಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ನಿರ್ಮಾಪಕರು ಚಿತ್ರೀಕರಣದ ಬಗ್ಗೆ ಏನೇನು ಅನುಭವ ಆಯಿತು ಅಂತೆಲ್ಲ ಹಂಚ್ಕೊಂಡಿದ್ದಾರೆ. ನಾನು ಈ ಸಿನಿಮಾದ ವಿಶೇಷದ ಬಗ್ಗೆ ಮಾತಾಡಬೇಕು. ಸಿನಿಮಾದೊಳಗಿನ ವಿಶೇಷದ ಬಗ್ಗೆ ಹೇಳೋದಕ್ಕಿಂತ ಈ ಸಿನಿಮಾದ ವಿಶೇಷನ ನಾನು ಹೇಳಲೇಬೇಕು ಈ ಟೈಮಲ್ಲಿ. ಯಾಕೆಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಏನು ಅಂದ್ಕೊಂಡಿದ್ವೋ ಅದು ನಮಗೆ ಯಾವುದು ನಡೀಲಿಲ್ಲ. ಅಂದರೆ ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ವಿ, ಖಂಡಿತ ಕಂಪ್ಲೀಟ್ ಆಗಲಿಲ್ಲ. ಯಾಕೆಂದರೆ ಎಲ್ಲವೂ ಸಮಸ್ಯೆ ಆಗಿತ್ತು. ಈಗ ಗೊತ್ತಿದೆ ನಿಮಗೂ ಕೋವಿಡ್ಡು. ಆದರೆ ನಾನು ಏನಕ್ಕೆ ವಿಶೇಷ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅದೃಷ್ಟ ಇದೆ ಈ ಸಿನಿಮಾಗೆ, ಅದಕ್ಕೆ ಇದನ್ನು ವಿಶೇಷ ಅಂತ ಹೇಳ್ತಾ ಇದ್ದೀನಿ. ಆ ಅದೃಷ್ಟವಂತ ಯಾರು ಅಂತ ನಮ್ಗೆ ಖಂಡಿತ ಇವತ್ತು ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಒಂದೇ ಶೆಡ್ಯೂಲ್ ಅಂದ್ಕೊಂಡಾಗ ಒಂದು 10 days ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಕರೆಕ್ಟಾಗಿ 10 ದಿವಸ ಮುಗೀತಿದ್ದಂಗೆ ಮತ್ತೆ ಒಂದಿನ ಗ್ಯಾಪ್ ಕೊಟ್ಟು ಮಡಿಕೇರಿಗೆ ಹೋಗ್ಬೇಕು ಅಂದ್ಕೊಂಡಾಗ ನಮ್ಗೆ ಅದು ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಕೋವಿಡಲ್ಲಿ ಎಲ್ಲ ಲಾಕ್ಡೌನ್ ಆಯಿತು. ಅಂದರೆ ನನ್ನ ಅದೃಷ್ಟ ಯಾಕೆ ಅಂತಂದರೆ, ಆ 10 ದಿವಸ ನಾವು ಏನು ಅಂದ್ಕೊಂಡಿದ್ವೋ ಅದು ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಓಪನ್ ಆದಮೇಲೆ ನಾವು ಮಡಿಕೇರಿಗೆ ಹೋಗ್ಬೇಕು ಅಂದ್ಕೊಂಡಾಗ ಮತ್ತೆ ನಾವು ಚಿಕ್ಕಮಂಗ್ಳೂರು ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ಆಗದೆ ಇದ್ದಕ್ಕೆ ಆ ಚಿಕ್ಕಮಂಗ್ಳೂರು ಹೋಗಿದ್ದು ಅಷ್ಟೇ. ಅಲ್ಲಿ ತುಂಬ ಅದೃಷ್ಟಗಳು ನಮಗೆ ಸಾಥ್ ಕೊಡ್ತು. ಏನು ಅಂತಂದರೆ, ಅದೇ ಈಗ ನಿರ್ಮಾಪಕರು ಹೇಳ್ದಂಗೆ ನಾವು ಆ್ಯಕ್ಚುಲಿ ಒಂದು ಸೀನು ಫೈಟ್ ಲೀಡ್ ಸೀನ್ ಅದನ್ನು ನಾವು ಆ್ಯಕ್ಚುಲಿ ಮಳೇಲಿ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ. ಫೈಟು ಅಷ್ಟೇ ಮಳೇಲಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಆವತ್ತಿನ ದಿನ ಸಿಕ್ಕಾಪಟ್ಟೆ ಮಳೆ. ನಾವು ಆ್ಯಕ್ಚುಲಿ ಲೊಕೇಶನ್ ನೋಡೋಕ್ಕೆ 3 ದಿನ ಮುಂಚೆ ಹೋದಾಗಲೇ ಅಲ್ಲಿ ನಮಗೆ ವೆದರ್ ರಿಪೋರ್ಟ್ ಹೇಳಿದ್ರು, ಖಂಡಿತ ಇಲ್ಲಿ ಈಗ ತುಂಬ ಕಷ್ಟ ಇದೆ, ಎಲ್ಲೋ ಅಲರ್ಟನ್ನ ಡಿಕ್ಲೇರ್ ಮಾಡಿದ್ದಾರೆ, ನೀವು ಹೆಂಗೆ ಶೂಟಿಂಗ್ ಮಾಡ್ತೀರಾ ಅಂತ ಎಲ್ಲ ಕೇಳಿದ್ರು. ಆದರೆ ನಿರ್ಮಾಪಕರನ್ನ ಮೆಚ್ಕೊಳ್ಳೇಬೇಕು. ಅವ್ರು ಧೈರ್ಯ ಮಾಡಿ ಏನಾದರೂ ಆಗಲಿ ಮಾಡಬೇಡ ಅಂತ ಡಿಸೈಡ್ ಮಾಡಿದ್ರು. ಬಟ್ ನಾವು ಆಗಿದ್ದಾಗಲಿ ಅಂತ ನುಗ್ಗಿದ್ವಿ. ಬಟ್ ನಾನು ಹೇಳ್ತೀನಿ, ಪ್ರಕೃತಿ ನಮಗೆ ತುಂಬ ಸಹಾಯ ಮಾಡ್ತು. ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಈಗ ಫೈಟ್ಗೆ ಲೀಡ್ ಸೀನು ನಾವು ಖಂಡಿತ ಮೊದಲಂತ ಅಂದ್ಕೊಂಡಿರಲಿಲ್ಲ. ನಾವು ಫೈಟ್ ಮಾಡಬೇಕು, ಮಳೆಯಲ್ಲಿ ಮಾಡಬೇಕು, ನ್ಯಾಚುರಲಾಗಿ ಮಾಡಬೇಕು ಅಂತ. ಆ ಲೀಡ್ ಸೀನ್ ಮಾಡಬೇಕಾದ್ರೆ ಅವತ್ತು ಮಳೆ ಬಂದ್ಬಿಡ್ತು. ಬಟ್ ಎಲ್ಲರನ್ನೂ ಕೂಡಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆ ಮಳೆಯಲ್ಲೇ ಸೀನ್ ಶೂಟ್ ಮಾಡಿದ್ವಿ. ಅದೇ ರೀತಿ ಥ್ರಿಲ್ಲರ್ ಮಂಜು ಸರ್ಗೆ ಹೇಳಿದ್ವಿ, ಸರ್ ಹಿಂಗೆ ಮಳೆಯಲ್ಲೇ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ, ಈಗ ನೆಕ್ಸ್ಟ್ ನೀವು ಫೈಟ್ನ ಮಳೆಯಲ್ಲೇ ಮಾಡಬೇಕು ಅಂದರೆ ಇನ್ನೂ ರೋಚಕವಾಗಿರುತ್ತೆ, ಖಂಡಿತ ಮಾಡೋಣ ಅಂತಂದರು. ಬಟ್ ಕಂಟಿನ್ಯೂಸ್ ಆಗಿ ಮಳೆ ಬರಬೇಕಲ್ಲ. ಇವತ್ತು ಒಂದಿನ ಬಂದರೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮಳೆ ಹೇಗೆ ಅಂದರೆ ಒಂದು ಅರ್ಧ ಗಂಟೆ ಬಂದರೆ ಮತ್ತೆ ಒಂದು 1 hour ಗ್ಯಾಪು, ಮತ್ತೆ ಅರ್ಧ ಗಂಟೆ. ಬಟ್ ಆ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಆ ದೇವ್ರ ದಯನೋ ಅಥವಾ ಪ್ರಕೃತಿ ನಮಗೆ ಸಹಾಯ ಮಾಡಿದ ವಿಧಾನನೋ ತುಂಬ ನಮಗೆ ಖುಷಿಯಾಗೋಯ್ತು. ಆ 3 ದಿನ ಕಂಟಿನ್ಯೂಸ್ ಆಗಿ ನನಗೆ ಆ ಸೀನ್ ಲೀಡ್ ಸೀನ್ ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ ಮಾರನೇ ದಿನ ಆ ಫೈಟ್ಗೆ ನಮಗೆಲ್ಲೂ ತೊಂದರೆ ಕೊಡ್ತೀರಾ ರೋಚಕವಾಗಿ ಒಂದು ಫೈಟ್ ಮಾಡೋ ಥರ ಆಯಿತು. ಅದು ನಮ್ಗೆ ನಿಜವಾಗ್ಲೂ ಆ ಪ್ರಕೃತಿ ಮಾಡಿದ ಸಹಾಯ. ಅದಕ್ಕೆ ಈ ಸಿನಿಮಾಗೆ ಒಂದು ಅದೃಷ್ಟ. ಅದಕ್ಕೆ ಏನು ಬೇಕೋ ಅದು ಮಾಡಿಸ್ಕೊತಾ ಇದೆ ಹೊರತು ನಾವು ಏನು ಮಾಡಬೇಕು ಅಂತಾಗ ಅದಾಗಿಲ್ಲ. ಸೊ ಆ ಅದೃಷ್ಟವಂತ ನನ್ನ ಒಪಿನಿಯನಲ್ಲಿ ಅದು ನಮ್ಮ ಅಭಯ್. ಯಾಕೆ ಅಂತೀನಿ ಅಭಯ್ ಅಂತ ಯಾಕೆ ಖಂಡಿತವಾಗಿ ಹೇಳ್ತೀನಿ ಅಂದರೆ, ನಾನು ಫಸ್ಟ್ ಟೈಮ್ ಅವ್ನು ಭೇಟಿಯಾದಾಗ ಅವ್ನು ತುಂಬ ಪೀಚಾಗಿದ್ದ. ನಾನು ನಿರ್ಮಾಪಕರಿಗೆ ಹೇಳಿದೆ, ಸರ್ ಇನ್ನೂ ಪಾಪ ಎಳಿಸಿದೆ, ಫೇಸಲ್ಲಿ ಮೆಚುರಿಟಿ ಇಲ್ಲ, ನಾವೀಗ ಈ ಥರದ್ದು ಒಂದು ಲವ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ, ಆಗುತ್ತಾ ಅಂತ. ಅವ್ರು ಭರವಸೆ ಕೊಟ್ಟರು, ಇಲ್ಲ ಖಂಡಿತ ನೀವು ಇನ್ನೂ 3-4 ತಿಂಗಳಾಗುತ್ತೆ, ಅಷ್ಟೆಲ್ಲ ಅವನ್ನ ನಾನು ತಯಾರು ಮಾಡಿಕೊಡ್ತೀನಿ, ನಮಗೂ ಅಷ್ಟೆಲ್ಲ ಟೈಮ್ ಬೇಕಾಗುತ್ತಲ್ಲ ಅಂತ ಹೇಳಿದ್ರು. ಅವನ ಡೆಡಿಕೇಶನ್ನು ನನಗೆ ಭಾಳ ಇಷ್ಟ ಆಯಿತು. ಆ 4 ತಿಂಗಳಲ್ಲಿ ಅವ್ನು ತೊಗೊಂಡಿದ್ದು ಶ್ರಮ, ಅವನು ಪಟ್ಟ ಕಷ್ಟ ಎಲ್ಲ ಭಾಳ. ನೆಕ್ಸ್ಟ್ ಒಂದು 4 ತಿಂಗಳು ನೋಡ್ತಿದ್ದಂಗೆ ನನಗೆ ಖುಷಿಯಾಗೋಯ್ತು. ನನ್ನ ಕ್ಯಾರೆಕ್ಟರ್ಗೆ ಖಂಡಿತ ಇವನು ಸೂಟ್ ಆಗ್ತಾನೆ ಅಂದ್ಬಿಟ್ಟು ನನಗೂ ಒಂಚೂರು ಅಳಕಿತ್ತು. ಯಾಕೆಂದರೆ ಪಾಪ ಹೊಸಬ, ಇನ್ನೂ ತಯಾರಿಗಳು ಜಾಸ್ತಿ ಆಗಿಲ್ಲ. ಬಟ್ ಒಂದಷ್ಟು ಟ್ರೈನಿಂಗ್ ಎಲ್ಲ ಕೊಟ್ಟು ಸೆಟ್ ಮೇಲೆ ಹೋದಾಗ ನನಗೆ ಭಾಳ ಖುಷಿಯಾಯಿತು. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ನಾವು ಎಡಿಟಿಂಗ್ ಆದಮೇಲೆ ನೋಡಿದೆ, ನನಗೂ ಖುಷಿಯಾಗಿದೆ. ಆಮೇಲೆ ಅವ್ರ ಜೊತೆ ನಮ್ಮ ಅತೀರ, ಅವ್ರಿಗಿನೂ ಅಷ್ಟೇ ಪಾಪ ಇನ್ನೂ ಹೊಸದು, ಮೆಚುರಿಟಿ ಇಲ್ಲ, ಇನ್ನೂ ಆ ಆ್ಯಕ್ಟಿಂಗು ಅದ್ರ ಬಗ್ಗೆ ಎಲ್ಲ ಇನ್ನೂ ಅಂಥ ಆಳತೆ ಇಲ್ಲ. ಸೊ ಅಂಥದ್ರಲ್ಲೂ ಅವಳು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನ ಜೊತೆ ಇಬ್ಬರದು ಮೇಡ್ ಫಾರ್ ಈಚರ್ ಅದ್ಭುತವಾಗಿದೆ. ನಮ್ಮ ಮೇಘಶ್ರೀ ಮೇಡಮು
ಅವರು ಅಷ್ಟೇ, ಅವ್ರು ಬಿಡಿ, ಅವರು ಎಕ್ಸ್ಪೀರಿಯನ್ಸ್ಡು, ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ತುಂಬ ಅದ್ಭುತವಾಗಿ ಒಳ್ಳೊಳ್ಳೆ ಸೀನ್ಗಳಿದೆ, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ತೇಜಸ್, ಇವರು ನಿರ್ಮಾಪಕರ ಎರಡನೇ ಮಗ, ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಚೆನ್ನಾಗಿ ಮಾಡ್ತಾನೆ ಅಂತ ಅನಿಸಿತ್ತು. ಎಡಿಟಿಂಗ್ ಮಾಡಿದ್ಮೇಲೆ ಅಂತೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಒಳ್ಳೆ ಫೀಚರ್ ಇದೆ ಇವನಿಗೂ ಅಷ್ಟೇ. ಇದು ಪ್ರಕೃತಿಯ ಒಂದು ಸಾಥು, ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಸೊ ಅದ್ರ ಜೊತೆ ನನಗೆ ಕ್ಯಾಮ್ರಾ ವರ್ಕು ನಮ್ಮ ಶಂಕರ್ ಸರ್, ನಿಜವಾಗಿ ಹೇಳ್ತೀನಿ, ಇದು ಅತಿಶಯೋಕ್ತಿ ಅನಿಸ್ಬೋದೇನೋ, ಒಂದು ಮುಂಗಾರು ಮಳೆ ರೇಂಜು, ಆ ರೇಂಜಲ್ಲಿ ಫೋಟೋಗ್ರಫಿ ಇದೆ, ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಆಮೇಲೆ ಮ್ಯೂಸಿಕ್ ಆಗ್ಬೋದು, ಹಾಡುಗಳಾಗ್ಬೋದು, ಇದೆಲ್ಲ ನಿಮಗೆ ನಾವು ಹೋಗ್ತಾ ಹೋಗ್ತಾ ನಿಮಗೆ ಮುಂದೆ ಪರಿಚಯ ಆಗುತ್ತೆ. ಖಂಡಿತ ನೀವು ಅದನ್ನೆಲ್ಲ ಎಂಜಾಯ್ ಮಾಡ್ತೀರಾ. ಸಿನಿಮಾ ಅಂತೂ ನಾವು ಅದ್ಭುತವಾಗಿ ಒಂದು ಪ್ರಯತ್ನ. ಎಲ್ಲರೂ ನಮಸ್ಕಾರ. ನಮ್ಮ ಪ್ರೊಡ್ಯೂಸರ್ ಆದ ಚಂದ್ರಶೇಖರ್ ಸರ್ ಮತ್ತು ಡೈರೆಕ್ಟ್ರ್ ಶ್ರೀನಿವಾಸ್ ಶಿಡ್ಲಘಟ್ಟ ಸರ್ ಅವ್ರು ತುಂಬ ಸಹಕಾರ ಕೊಟ್ಟರು ಪಿಕ್ಚರ್ ಮಾಡೋದಕ್ಕೆ. ಇದರಲ್ಲಿ ಸ್ಪೆಷಲ್ ಏನು ಅಂದರೆ, ನಾವು ಮಳೆ ಇದ್ರೇನು ಚಿಕ್ಕಮಗಳೂರಲ್ಲಿ ಫುಲ್ ಮಳೆಯಲ್ಲೇ ಶೂಟಿಂಗ್ ಮಾಡಿದ್ವಿ. 70% ಫುಲ್ ಮಳೆಯಲ್ಲೇ ಶೂಟಿಂಗ್ ಮಾಡಿದ್ವಿ ಫಿಲಿಮು. ಅದೊಂದು ಸ್ಪೆಷಲ್ ಆ್ಯಕ್ಚುಲಿ ಈ ಫಿಲಿಮ್ದು. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡು, ನಿನ್ನ ಅನುಭವ ಯಾವ ರೀತಿ ಇತ್ತು, ಕ್ಯಾರೆಕ್ಟರೈಸೇಷನ್ ಯಾವ ಥರ ಇತ್ತು? ಹಲೋ ಎವ್ರಿವನ್, ನನ್ನ ಹೆಸರು ತೇಜಸ್ ಅಂತ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್, ನನಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೋಬೇಕಂತ ತುಂಬ ಆಸೆ ಇದೆ. ಪ್ರೀವಿಯಸ್ ಮೂವಿ ಬರ್ತಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಗುರುತಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಮನಸ್ಸಾಗಿದೆ ಮೂವಿಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದ್ದಿರೋದ್ರಿಂದ ನಮ್ಮ ತಂದೆಯವ್ರ ಹತ್ರ ಫೋರ್ಸ್ ಮಾಡಿದೆ, ಅಪ್ಪ ನಾನು ಮಾಡ್ತೀನಿ, ನನಗೂ ಆಸೆ ಇದೆ ಫಿಲಮಲ್ಲಿ ಮಾಡಬೇಕಂತ. ಆವಾಗ ನಮ್ಮ ಡ್ಯಾಡಿ ಅವರು ಬೇಡ ಅಂದರು ಫಸ್ಟು. ಯಾಕಂದರೆ ಆವಾಗ ನಾನು SSLC ಓದ್ತಿದ್ದೆ, ಆದ ಕಾರಣದಿಂದ ಬೇಡ ಅಂದರು. ಆಮೇಲೆ ಮತ್ತೆ ಫೋರ್ಸ್ ಮಾಡಿ ಅಪ್ಪ ಇಲ್ಲ ಅಪ್ಪ ನಾನು ಮಾಡ್ತೀನಿ ಅಂದಾಗ ಅಪ್ಪ ಯಾವುದೇ ಆಸೆಗಳಿಗೂ ಅಡ್ಡಿ ಮಾಡಿದೆ, ನೀಟಾಗಿ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿಸಿದೆ. ಥ್ಯಾಂಕ್ಸ್ ಡ್ಯಾಡ್. ಮತ್ತು ಶ್ರೀನಿವಾಸ್ ಶಿಡ್ಲಘಟ್ಟ ಸರ್, ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟು ಆ್ಯಕ್ಟ್ ಮಾಡ್ತೀನಿ ಅಂದಾಗ ಅವರು ತುಂಬ ಸ್ಕ್ರೀನ್ ಟೆಸ್ಟ್ಗಳು ಮಾಡಿದ್ರು. ಮತ್ತು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಫೈನಲಿ ನಮ್ಮ ಅಭಯ್ ಬ್ರೋ ಬಗ್ಗೆ ಮಾತಾಡಬೇಕಂದ್ರೆ, ಫ್ರಮ್ ಡೇ 1 ನಾನು ಅಲ್ಲಿದ್ದೆ. COVID-19 ಶೂಟಿಂಗಲ್ಲೇ ಇದ್ದೆ. ಅವರು ಫ್ರಮ್ ಡೇ 1 ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ನಿಸಿದೆ. ಕೀಪ್ ರಾಕಿಂಗ್ ಬ್ರೋ. ಥ್ಯಾಂಕ್ ಯು ಎವ್ರಿ ಒನ್. ನಿನ್ನ ಪಾತ್ರದ ಬಗ್ಗೆ ಹೇಳಪ್ಪ, ಎಲ್ರಿಗೂ ಥ್ಯಾಂಕ್ಸ್ ಹೇಳಿದಿ. ನೀನೇನು ಆ್ಯಕ್ಟ್ ಮಾಡಿದೆ ಅದನ್ನ ಹೇಳು. ಈ ಫಿಲಮಲ್ಲಿ ನಾನು ಕಾಮಿಡಿಯನ್ ರೋಲ್ ಆಗಿ ಮಾಡಿದ್ದೀನಿ. ಸೆಕೆಂಡ್ ಹೀರೋಯಿನ್ ಹತೀರಾ ಅವರಿದ್ದಾರಲ್ಲ, ಅವರ ತಮ್ಮನ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ಕಾಮಿಡಿನೂ ಇದೆ, ಸೆಂಟಿಮೆಂಟ್ಸು ಇದೆ, ಎಲ್ಲ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸ್ ಬೇಕಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಅಕ್ಕನ್ನೇ ಕೇಳ್ಬಿಡ್ತೀನಿ ಈಗ. ಹತ್ತಿರ ಮಾತಾಡಮ್ಮ. ನಮಸ್ಕಾರ, ನಾನು ಹತೀರಾ ಅರುಣ್ ಅಂತ. ಮೊದಲನೇದಾಗಿ ಚಂದ್ರಶೇಖರ್ ಅಂಕಲ್ ಮತ್ತು ಶ್ರೀನಿವಾಸ್ ಅಂಕಲ್ಗೆ ಧನ್ಯವಾದಗಳು ಹೇಳ್ಕೊಳ್ತೀನಿ. ಯಾಕಂದರೆ ಅವರಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ ನನ್ನ ಕೈಲಿ ಕೊಟ್ಟಿರಲಿಲ್ಲ ಅಂದರೆ ನನಗೆ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ, ನಾನು ಇವತ್ತು ಇಲ್ಲಿ ಕೂತ್ಕೋತಾ ಇರಲಿಲ್ಲ. ಚಂದ್ರಶೇಖರ್ ಅಂಕಲ್ ಅಷ್ಟೇ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಮಾಡಿಸಿದ್ದಾರೆ ನನಗೆ. ಮತ್ತು ಶ್ರೀನಿವಾಸ್ ಅಂಕಲ್ ಒಂದು ಸೀನು ಕೂಡ ಅದು ಹೆಂಗೆ ಮಾಡಬೇಕು ಅಂತ ನನಗೆ ಹೇಳಿ ಡೈಲಾಗ್ ಸಹಿತ ಎನಾಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ನಾವು ಆ ಥರ ಮಾಡಿದ್ರೆ ಆಯಿತು, ನನ್ನ ಪಾತ್ರೆ ಮುಗ್ದೋಯ್ತು. ಆ ಥರ ಶಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಮತ್ತು ಸೆಟ್ಟಲ್ಲಿರೋ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು. ಇನ್ನೊಂದು ಫ್ಯಾಮಿಲಿ ಸಿಕ್ದಂಗೆ ಆಯಿತು ನನಗೆ. ಮತ್ತು ಅಭಯ್ ಹೀರೋ ಅವರು ಅವ್ರಿಗೇನು ಗೊತ್ತೋ ಅದನ್ನು ನಮ್ಗೆ ಹೇಳ್ಕೊಡ್ತಾರೆ. ಸೊ ದಟ್ ನಮ್ಮ ಪಾತ್ರನೂ ನಮಗೂ ಡೌಟ್ ಏನೂ ಇರಲ್ಲ. ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಥ್ಯಾಂಕ್ಸ್ ಟು ಎವ್ರಿ ಒನ್. ಮತ್ತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಸಿಂಚನಾ ಎಂಬ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸಿಂಚನಾ ಅವಳು ಮುದ್ದಾದ, ಲವ್ಲಿ, ರೊಮ್ಯಾಂಟಿಕ್, ಇಮೋಷ್ನಲ್ ಗರ್ಲ್. ಸೊ ಥ್ಯಾಂಕ್ ಯು. ಡೈರೆಕ್ಟರ್ ಬಗ್ಗೆ ನೋಡ್ತಾ ಇದ್ದೀನಿ, ಎಲ್ಲಿ ಮುಂದೆ ಹೇಳ್ಬಿಡ್ತಾಳು. ನೀಟಾಗಿ ಹೇಳಮ್ಮ, ಸಂಕೋಚ ಪಟ್ಕೋಬೇಡ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಇಡೀ ನಮ್ಮ ಮೂವಿ ಟೀಮ್ಗೂ ಆ್ಯಂಡ್ ಮೀಡಿಯಾ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ತುಂಬ ಹ್ಯಾಪಿ ಆ್ಯಂಡ್ ಖುಷಿಯಿಂದ ಹೇಳ್ತೀನಿ ದಟ್ ನಾನು ಕೂಡ ಮನಸ್ಸಾಗಿದೆ ಟೀಮ್ ಮೆಂಬರ್ ಅಂತ.
ಮೋರ್ ದೆನ್ ಆ್ಯನ್ ಮೂವಿ ಟೀಮ್ ಒಂದು ಒಳ್ಳೆ ತಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನೀವೆಲ್ಲ ಇಲ್ಲಿ ನೋಡ್ತಿರ್ಬೋದು, ಪ್ರೊಡ್ಯೂಸರ್ ಸರು ಮತ್ತು ಡೈರೆಕ್ಟರ್ ಸರ್ ನೋಡೋಕ್ಕೆ ತುಂಬ ಸೈಲೆಂಟಾಗಿ ಇನ್ನೋಸೆಂಟ್ ಆಗಿದ್ದಾರೆ. ಬಟ್ ಎಷ್ಟು ಫಾಸ್ಟ್ ಅಂದರೆ ಲೈಕ್ ನಿಮಗೆ ಎಲ್ರಿಗೂ ಗೊತ್ತು, ಕೋವಿಡ್ ಬಂದು ಲಾಕ್ಡೌನ್ ಆಗಿ ಎಷ್ಟೊಂದು ವರ್ಕು ಕೆಲಸಗಳೆಲ್ಲ ನಿಂತೋಗಿದೆ. ಆ ಒಂದು ಮಧ್ಯದಲ್ಲೂ ಕೂಡ ಸಿನಿಮಾ ಇಯರ್ ಮಾರ್ಚಿಗೆ ಲಾಂಚ್ ಆಯ್ತಲ್ಲ ಸರ್, ಮಾರ್ಚಿಗೆ ಲಾಂಚ್ ಮಾಡಿ ಅಷ್ಟರೊಳಗಡೆ ಶೂಟಿಂಗ್ ಮುಗೀತು ಅಂತ ಈ ಮಂತ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದರೆ ವೆರಿ ಗುಡ್ ಟೀಮ್, ವೆರಿ ಲೈಕ್ ಫಾಸ್ಟ್ ಟೀಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಲೈಕ್ ಆರ್ಟಿಸ್ಟ್ಗೆ ಅವರೊಂದು ವ್ಯಕ್ತಿ ಎಷ್ಟು ಮುಖ್ಯನೋ ಅಟ್ ಲೈಕ್ ಸೇಮ್ ಟೈಮ್ ಅವರೊಂದು ಕೆಲಸನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಇಷ್ಟು ಫಾಸ್ಟ್ ಟೀಮ್ ನಾನು ಇದೇ ಮೊದಲನೇ ಸರಿ ನೋಡ್ತಿರೋದು. ಸರ್ ಫಸ್ಟ್ ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದರು, ಮ್ಯಾಮ್ ಇಲ್ಲ ನಾವೆಲ್ಲ ಫುಲ್ಲು ಕ್ಲೀನಾಗೆಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ. ಬಟ್ ನಾನು ಲೈಕ್ ಮೈಂಡಲ್ಲಿ ಅಂದ್ಕೊಂಡಿದ್ದೆ, ಬಿಕಾಸ್ ಅಭಯ್ ಕೂಡ ಹೊಸ ಹೀರೋ ಲೈಕ್ ಆಗಿರೋದ್ರಿಂದ ಒಂಚೂರು ಏನಾದರೂ ಡಿಲೇ ಆದಿದ್ದು ಆಗ್ಬೋದು ಅಂತ. ಬಟ್ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನು ಹೇಳಿದ್ರೋ ಹಾಗೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಥರ ಒಂದು ಪರ್ಫೆಕ್ಟ್ ಟೀಮಲ್ಲಿ ಕೆಲಸ ಮಾಡೋಕ್ಕೆ ನಂಗೆ ನೀವು ಅವಕಾಶ ಕೊಟ್ಟಿದ್ದೀರಾ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಯಾಕೆಂದರೆ ನಾನು ಲೈಕ್ ಯಾವ್ಯಾವ ಮೂವಿ ಒಪ್ಕೊತೀನೋ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಕ್ಯಾಮ್ರಾಮ್ಯಾನ್ ನಂಗೆ ಸಿಗ್ತಾರೆ. ಒಂದು ಶಾರ್ಟ್ ಮುಗಿಸ್ಕೊಂಡು ಮಾನಿಟರ್ ಹೋಗಿ ನೋಡಿದ ತಕ್ಷಣ ಇದೇನು ಮೇಕಪ್ ಮಹಿಮೆನೋ ಕಾಸ್ಟ್ಯೂಮ್ ಮಹಿಮೆನೋ ಅಥವಾ ಕ್ಯಾಮ್ರಾಮನ್ ಸರ್ ಮಹಿಮೆನೋ ಗೊತ್ತಲ್ಲ, ಲೈಕ್ ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯೂಟಾಗಿ ಕಾಣಿಸ್ಕೊತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಮೂವಿಲಿ ಪರ್ಸ್ನಲ್ ಆಗಿ ನನ್ನ ಲುಕ್ ತುಂಬ ಇಷ್ಟ ಆಗಿದೆ. ಸೊ ಅದೆಲ್ಲ ಕ್ರೆಡಿಟ್ಸ್ ಗೋಸ್ ಟು ಯು ಓನ್ಲಿ. ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸೆಟ್ಟಲ್ಲಿ ನಾನು ಅವರು ಆರಾಮಾಗಿ ಫ್ರೀಯಾಗಿ ಕೂತಿರೋದೇ ನಾನು ನೋಡಿಲ್ಲ. ಪ್ಯಾಕಪ್ ಆಗೋವರೆಗೂ ನಿಂತ್ಕೊಂಡೇ ಇರ್ತಾರೆ, ಕಿರ್ಚ್ತಾನೆ ಇರ್ತಾರೆ, ರೆಡಿ ಅದಿಡ್ರೋ ಇದಿಡ್ರೋ ಮಾಡೋ ಅಂತ. ಅಷ್ಟು ಸ್ಪೀಡಾಗಿ ಲೈಕ್ ಫಾಸ್ಟಾಗಿರ್ತಾರೆ ಅವ್ರು. ಲೈಕ್ ನಾನು ಆ್ಯಕ್ಚುಲಿ ಸೆಟ್ಟಲ್ಲಿ ತುಂಬ ಸಲ ರೇಗಿಸ್ತಿದ್ದೆ, ಸರ್ ನಿಮ್ಮನ್ನು ನೋಡಿದಾಗ ವಯಸ್ಸಾಗಿದೆ ಸ್ವಲ್ಪ ಟಯರ್ಡ್ ಅನಿಸ್ತಾರೆ, ಬಟ್ ನೀವು ಏನು ಸರ್ ನೀವು ಹಂಗೆ ಅನ್ಸೋದೇ ಇಲ್ಲ, ನಿಮಗೂ ನಿಮ್ಮ ವಯಸ್ಸಿಗೂ ನಿಮ್ಮ ಎನರ್ಜಿಗೂ ಮ್ಯಾಚೇ ಆಗೋಣ ಅಂತ ಹೇಳ್ತಿರ್ತೀನಿ ನನ್ನ ಸೆಟ್ಟಲ್ಲಿ. ಆ್ಯಂಡ್ ಅಭಯ್ ಬಗ್ಗೆ ಹೇಳಬೇಕಂದ್ರೆ ಸರೇ ಹೇಳಿದ್ರು, ಮೂವಿ ನೋಡಿದಾಗ ಇದೊಂದು ಫಸ್ಟ್ ಮೂವಿ ಅಂತ ಅನ್ಸಲ್ಲ ಅಂತ. ದಟ್ಸ್ ಟ್ರೂ. ತುಂಬಾ ಇಂಟ್ರೆಸ್ಟ್ ಇದೆ, ಡೆಡಿಕೇಶನ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಹುಡುಗ, ವೆರಿ ಹಂಬಲ್. ಹಿಂಗೆ ಇರಿ, ಚೇಂಜ್ ಆಗಿಬಿಡಿ, ಎಷ್ಟು ಮೂವೀಸ್ ಮಾಡಿದ್ರು ಹಿಂಗೆ ಇರಿ. ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಈವನ್ ಹತ್ತಿರ ಚಿಕ್ಕ ಹುಡುಗಿ ಆದರೂ ಕೂಡ ತುಂಬಾ ಟ್ಯಾಲೆಂಟ್ ಇದೆ ಅವಳಲ್ಲಿ. ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಖಂಡಿತವಾಗ್ಲೂ ಅವಳೊಂದು ಒಳ್ಳೆ ಹೀರೋಯಿನ್ ಆಗ್ತಾಳೆ. ಆಲ್ ದ ಬೆಸ್ಟ್ ಹತ್ತಿರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂಜಲಿ ಅವನ ಪಾತ್ರ ಮಾಡ್ತಾ ಇದ್ದೀನಿ. ಅಂಜಲಿ ಅಂಕಿತಾ, ಸಾರಿ ಮರ್ತೋಗಿದೆ, ನಾನು ಬೇರೆ ಸಿನಿಮಾದಲ್ಲಿ ಅಂಜಲಿ ಅಂತ ಅಂಕಿತಾ ಪಾತ್ರ ಮಾಡ್ತಿದ್ದೀನಿ. ಅಂಕಿತಾ ಬಂದ್ಬಿಟ್ಟು ತುಂಬಾ ಪ್ರಾಕ್ಟಿಕಲ್ ಹುಡುಗಿ. ಅವಳಿಗೆ ಮೋರ್ ದೆನ್ ಲವ್ಗಿಂತ ಅವಳ ಲೈಫು ಗೋಲ್ಸೇ ಮುಖ್ಯ ಆಗಿರುತ್ತೆ. ಆಲ್ಮೋಸ್ಟ್ ರಿಯಲ್ ಲೈಫ್ ಪಾತ್ರನೇ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಟ್ರೇಲರ್ ಲಾಂಚಲ್ಲಿ ಸಿಗೋಣ ಎಲ್ಲರೂ. ಅಲ್ಲಮ್ಮ, ನೀನೇನು ಆಗಿರ್ತೀಯ ಆ ಪಾತ್ರದಲ್ಲಿ, ಅದೊಂಚೂರು ವಿವರವಾಗಿ ಏನು ಬರೆಯೋಕ್ಕೇನು ಸಿಗ್ತಿದ್ರೆ ಏನು ಮಾಡ್ತೀರ ಹೇಳಮ್ಮ. ಅಂಕಿತಾ ಕಾಲೇಜ್ ಹುಡುಗಿ, ತುಂಬಾ ಪ್ರಾಕ್ಟಿಕಲ್. ಲವ್ಗೆಲ್ಲ ಅಷ್ಟೊಂದು ಅವಳು ಇಂಟ್ರೆಸ್ಟ್ ಕೊಡಲ್ಲ. ಅವಳೊಂದು ಲೈಫಲ್ಲಿ ಅವಳ ಲೈಫು ಅವಳ ಗೋಲ್ಸ್ ಏನಿದೆ ಅದೇ ಮುಖ್ಯ. ಏನಾದರೂ ಅಚೀವ್ ಮಾಡಬೇಕು ಅಂತ ಕಾಯ್ತಿರ್ತಾಳೆ ಅಷ್ಟೇ ಸರ್. ಇನ್ನು ನಾಯಕ, ಇಲ್ಲಿ ಬಂದಿರುವ ಎಲ್ಲ ಟಿ ವಿ ಮಾಧ್ಯಮದವ್ರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಯ್ ಅಂತ, ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗೆಯೇ ಇವತ್ತಿನ ದಿವಸ ಮನಸ್ಸಾಗಿದೆ ಶೂಟಿಂಗ್ನ 40 days ಕಂಪ್ಲೀಟ್ ಮಾಡಿದ್ದೀವಿ ಇನ್ 3 schedules. ಹಾಗೆಯೇ ಮೊದಲು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಈ ಮೂವಿ ಮನಸ್ಸಾಗಿದೆ ಮೂವಿ ಮಾಡಬೇಕಾದ್ರೆ ನಮ್ಮ ತಂದೆಯವರು ನೀನೇ ಹೀರೋ ಕ್ಯಾರೆಕ್ಟರ್ ರೋಲ್ ಮಾಡು ಅಂತ ಹೇಳಿದಾಗ ನನಗೂ ಕೂಡ ತುಂಬ ಆಸೆ ಇತ್ತು. ನಾನು ಆಸೆನೂ ಇತ್ತು, ಅದೇ ಥರ ಭಯನೂ ಇತ್ತು. ಯಾಕೆಂದರೆ ನಮ್ಮ ತಂದೆಯವರು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಕೊಟ್ಟಾಗ ಆ ಆಪರ್ಚುನಿಟಿನ ನಾನು ಅವ್ರ ನಂಬಿಕೆ ಉಳಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಆ ಪಾತ್ರಕ್ಕೆ ಫುಲ್ಫಿಲ್ ಮಾಡ್ತೀನೋ ಅನ್ನೋ ಆತಂಕ ನನಗಿತ್ತು. ಸೊ ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗ್ ಒಂದು ½ hour ಸ್ಟಾರ್ಟಿಂಗ್ ಡೇ ಸ್ವಲ್ಪ ಸೈಕಲ್ ಹೊಡೆದೆ. ಅದಾದಮೇಲೆ
ಡೇ ಫಸ್ಟಿಂದ ಕೊನೆವರೆಗೂ ಕೂಡ ಚೆನ್ನಾಗಿ ಮಾಡಿದೆ ಅಂತ ಡೈರೆಕ್ಟರ್ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಎಂಕರೇಜ್ ಮಾಡಿದ್ರು. ಸೊ ನನಗೂ ಕೂಡ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ನಮ್ಮ ತಂದೆಯವರು ಚಾಲೆಂಜ್ ಮಾಡಿ ಹೇಳಿದ್ರು, ಇದು ನಿನ್ನ ಮೊದಲನೇ ಸಿನಿಮಾ ಚೆನ್ನಾಗಿ ಮಾಡು ಅಂತ. ಸೊ ಹಂಗಾಗಿ ನಾನು ಕೂಡ ಆ ಚಾಲೆಂಜ್ನ ಸ್ವೀಕರಿಸಿ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಆದಮೇಲೆ ನೋಡೋದಕ್ಕೆ. ಹಾಗೇನೆ ಸುಮಾರು ಎಕ್ಸ್ಪೀರಿಯನ್ಸ್ಗಳಾಯಿತು ಈ ಮೂವಿ ಮುಖಾಂತರ ನನಗೆ. ನಮ್ಮ ತಂದೆಯವರು ಕೂಡ ತುಂಬ ಈ ಮೂವಿಲಿ ಸ್ಪೆಷಲ್ ಕೇರ್ ತೊಗೊಂಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮ್ಯೂಸಿಕಲ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಹಾಗೆ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಯಾವುದೇ ಥರ ಕಾಂಪ್ರಮೈಸ್ ಆಗ್ದೇನೆ ನಮ್ಮ ತಂದೆಯವರು ಡೇ ಫಸ್ಟಿಂದ ಕೊನೆವರೆಗೂ ಅವರೇ ಮ್ಯಾನೇಜರ್ಸರು ಕೂಡ ಔಟ್ಡೋರ್ಗೆ ಹೋಗ್ಬೇಕಾದ್ರೆ 2 days ಬಿಫೋರ್ ಲೆಗ್ ಇಂಜುರಿ ಆಯಿತು. ಸೊ ಅವರು ಕೂಡ ಬರೋಕ್ಕಾಗಲಿಲ್ಲ. ಮ್ಯಾನೇಜರ್ ವರ್ಕು ಕೂಡ ನಮ್ಮ ತಂದೆಯವರೇ ನಿಭಾಯಿಸಿದ್ರು. ಸೊ ಹಂಗಾಗಿ ನಮ್ಮ ತಂದೆಯವರು ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಸೊ ಹಂಗಾಗಿ ಇದಕ್ಕೆ ನಾನು ಅವ್ರ ನಂಬಿಕೆ ಉಳಿಸ್ಕೊಬೇಕು ಅಂತ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ. ಹಾಗೆಯೇ ನಮ್ಮ ಡೈರೆಕ್ಟರ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಪ್ರತಿಯೊಂದು ಸೀನಲ್ಲೂ ಕೂಡ ಚೆನ್ನಾಗಿ ಕಾಣ್ತಾರ. ಪ್ರತಿಯೊಂದು ಆ್ಯಕ್ಟಿಂಗ್, ಒಂದೊಂದು ಸೀನ್, ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ. ಒಟ್ಟಿನಲ್ಲಿ ನಾನು ತುಂಬ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಯಾಕೆಂದರೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಕೂಡಿರುವ ನನ್ನ ಕ್ಯಾರೆಕ್ಟರ್, ಆ್ಯಕ್ಷನ್ ಆಗಿರ್ಬೋದು, ಹಾಗೆ ಕಾಮಿಡಿ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಯೂತ್ಸ್ಗೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ತುಂಬ ಇಷ್ಟ ಆಗುವಂಥ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಅತಿರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿಲಿ. ಸಾರಿ, ಮೇಘಶ್ರೀ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅತಿರ್ ಅವರು ಕೂಡ ನಂತರ ಡೆಬ್ಯೂ ಮೂವಿ ಆಗಿದ್ದರಿಂದ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಕೂಡ ಪ್ರತಿ ಲೈಟಿಂಗ್ ಸೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಔಟ್ಡೋರ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಪ್ರತಿ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ನಮ್ಮ ಕಾಮಿಡಿ ಕಿಲಾಡಿ ಟೀಮಿಂದ ಪ್ರೇಕ್ಷಕರಿಗೆ ತುಂಬ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಮ್ಮ ಮೂವಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಟೀಮ್ ಕೋಆರ್ಡಿನೇಷನ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬ್ರದರ್ ತೇಜಸ್, ಅವನು ಕೂಡ ಕಾಮಿಡಿ ರೋಲ್ ಆ್ಯಕ್ಟ್ ಮಾಡಿದ್ದಾನೆ ನಮ್ಮ ಫಿಲಮಲ್ಲಿ, ಅದು ಕೂಡ ಅದ್ಭುತವಾಗಿದೆ. ಹಾಗೆ ನಮ್ಮ ತಂದೆಯವರು ನಾನು ಹೇಳ್ದಂಗೆ ಪ್ರತಿಯೊಂದು ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಹಂಗೆ ಅಂಥ ರಿಸ್ಕಲ್ಲೂ ಕೂಡ ಅಂಥ ಟೆನ್ಷನಲ್ಲೂ ಕೂಡ ಅವರು ಒಂದು ಪಾತ್ರ ಮಾಡಿದ್ದಾರೆ. ಅದು ಕೂಡ ಅದ್ಭುತವಾಗಿ ಬಂದಿದೆ. ಹಾಗೇನೆ ನಮ್ಮ ಮಂಜು ಮಾಸ್ಟರ್ ಬಗ್ಗೆ ಮಾತಾಡೋಣ ಅಂದರೆ, ಅವರು ಟೂ ಫೈಟ್ಸ್ ಇದೆ, 2 ಚೇಸಸ್ ಇದೆ, ರೋಚಕವಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೇನೆ ನಮ್ಮ ರಾಜು ಮಾಸ್ಟರ್ ಕೊರಿಯೋಗ್ರಾಫರ್ ಸರ್, ಅವರು ಕೂಡ ಒಂದು ಎಣ್ಣೆ ಸಾಂಗು, ಹಾಗೇನೆ ಒಂದು ಡ್ಯೂಯೆಟ್ ಸಾಂಗು, ಎರಡೂ ಕೂಡ ಅದ್ಭುತವಾಗಿ ಕಂಪೋಸ್ ಮಾಡಿಸಿದ್ದಾರೆ ಮಾಸ್ಟರು ಕೂಡ. ಸೊ ಹಂಗಾಗಿ ನನ್ನ ಕ್ಯಾರೆಕ್ಟರ್ ಒಂದು ಕಾಲೇಜ್ ಲೈಫಲ್ಲಿ ನಡೆಯುವಂಥ ಸ್ಟೋರಿ, ಯಾವ ಥರ ಲವಲ್ಲಿ ಬಿಡ್ತಾನ ಅಥವಾ ಅವನು ಕೆರಿಯರ್ ಸ್ಟಾರ್ಟ್ ಆಗುತ್ತಾ, ಯಾವ ಥರ ಅಂತ ಮೂವಿಲಿ ನನ್ನ ಕ್ಯಾರೆಕ್ಟರ್ ಎಲ್ಲ ಎಲಿಮೆಂಟ್ಸು ಕೂಡಿರೋ ಥರ, ಎಲ್ಲ ಎಲಿಮೆಂಟ್ಸು ಹೇಳಿದ್ನಲ್ಲ ಆಗಲೇ ಈ ಥರ ಮೊದಲ ಥರ. ಸೊ ಹಂಗಾಗಿ ನಮ್ಮ ಮನಸ್ಸಾಗಿ ಚಿತ್ರ ತಂಡದ ಮೇಲೆ ನಿಮ್ಮೆಲ್ಲರೂ ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಸಹಕರಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ, ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ರಿ. ಈಗ ಮುಂದಿನ SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.